ಫುಟ್ಪಾತ್ ಒತ್ತುವರಿ ತೆರವಿಗೆ ತುಮಕೂರು ಪಾಲಿಕೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಬಳಿಕ ತುಮಕೂರಿನಲ್ಲೂ ಫುಟ್ಪಾತ್ ಒತ್ತುವರಿ ತೆರವು. ತುಮಕೂರಿನಲ್ಲಿ ಶುರುವಾಯಿತು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ಬೆಂಗಳೂರಿನ ಬಳಿಕ ಇದೀಗ ತುಮಕೂರಿನಲ್ಲೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು, ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ನಗರದಾದ್ಯಂತ ಫುಟ್ಪಾತ್ ಮೇಲಿನ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ತುಮಕೂರು ಜಿಲ್ಲೆ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಪರ್ಯಾಯವಾಗಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಆದರೆ ಇದೇ ನಗರದ ಬಹುತೇಕ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳು ಮಾತ್ರ ಒತ್ತುವರಿಯಿಂದ ಮುಕ್ತವಾಗಿರಲಿಲ್ಲ. ಪಾದಚಾರಿಗಳಿಗಾಗಿ ನಿರ್ಮಿಸಿರುವ ಫುಟ್ಪಾತ್ಗಳು ವ್ಯಾಪಾರ ಅಂಗಡಿಗಳು ಹಾಗೂ ತಾತ್ಕಾಲಿಕ ನಿರ್ಮಾಣಗಳ ಪಾಲಾಗಿದ್ದವು. ಇದರಿಂದ ಪಾದಚಾರಿಗಳು ರಸ್ತೆಯಲ್ಲೇ ಸಂಚರಿಸುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ನಡೆದ ಫುಟ್ಪಾತ್ ತೆರವು ಬಳಿಕ ಇದೀಗ ಫುಟ್ಪಾತ್ ಒತ್ತುವರಿ ವಿರುದ್ಧ ತುಮಕೂರು ಮಹಾನಗರ ಪಾಲಿಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಜೆಸಿಬಿ ಮೂಲಕ ಫುಟ್ಪಾತ್ ಮೇಲಿನ ಒತ್ತುವರಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಬೀದಿ ಬದಿ ವ್ಯಾಪಾರಸ್ಥರ ತಾತ್ಕಾಲಿಕ ಅಂಗಡಿಗಳು ಮಾತ್ರವಲ್ಲದೆ ಫುಟ್ಪಾತ್ ಮೇಲೆ ನಿರ್ಮಿಸಲಾಗಿದ್ದ ಅಂಗಡಿಗಳು ಹಾಗೂ ಇತರೆ ಅಕ್ರಮ ನಿರ್ಮಾಣಗಳನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ಬೀಚ್ ರಸ್ತೆ, ಶಿರಾಗೇಟ್, ಜೆಸಿ ರಸ್ತೆ, ಎಸ್ಎಸ್ ಪುರಂ ಹೀಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರದ ವೆಂಡರ್ ಝೋನ್ ನಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಪಾಲಿಕೆಯ ಈ ವ್ಯವಸ್ಥೆ ಬಗ್ಗೆ ವ್ಯಾಪಾರಸ್ಥರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ವ್ಯಾಪಾರ ಮಾಡ್ಬೇಕಂದ್ರೆ ನಾವೆಲ್ಲ ಹೋಗ್ಬೇಕು ಸ್ವಾಮಿ, ನಾವು ಹೇಳಿ ಸ್ವಾಮಿ, ನೀವೇ ನ್ಯಾಯ ಕೊಡಿ ಸ್ವಾಮಿ, ನಮಗೆಲ್ಲ ಜಾಗ ಕೊಡಿ ಸ್ವಾಮಿ, ನೀವು ಹೋಗ್ಲಿ. ಜಾಗ ತೋರಿಸಿಲ್ವ ಈಗ? ಇಲ್ಲೇ ಎಲ್ಲೂ ನಮ್ಗೆ ಕೊಟ್ಟಿಲ್ಲ, ನಮ್ಮ ಜಾಗ ನಮಗೆ. ಯಾವಾಗ ಹೇಳಿದ್ರು ನಿಮಗೆ? 5 ದಿವಸ ಮುಂಚೆ ಹೇಳಿದೆ ಸ್ವಾಮಿ ನಮಗೆ. ಎತ್ಕೊಂತ ಹೇಳಿದ್ರು. ನಾವು ನಮ್ಗೆ ಜಾಗ ಕೊಡಿ ಸ್ವಾಮಿ ಅಂತ ಕೇಳ್ದೋ, ಇನ್ನೂ ಏನು ಹೇಳಿಲ್ಲ ನಮಗೆ. 10 ಅಡಿ ಜಾಗ ಕೊಟ್ಟು 10 ಅಡಿ ಜಾಗದೊಳಗೆ ಏನು ವ್ಯಾಪಾರ ಮಾಡೋ ಸ್ವಾಮಿ? ಎಲ್ಲಿ? ಇಂದಿರಾ ಕ್ಯಾಂಟೀನ್ ಪಕ್ಕ ಅಂತೆ. ಅಲ್ಲಿ ವ್ಯಾಪಾರ ಮಾಡ್ರಿ ಅಂತವ್ರ? ಅಲ್ಲಿ ವ್ಯಾಪಾರ ಮಾಡು ಅಂತ ಹೇಳವ್ರೆ. ನಾನು ನೋಡಬೇಕು ಏನನ್ನು ಮಾಡ್ತಾರೋ ಅಂತ. ಅಲ್ಲಿ ವ್ಯಾಪಾರ ಆಗಲ್ವಾ? ಅಲ್ಲೇ ವ್ಯಾಪಾರ ಆಗೋದು ನೋಡಬೇಕು, ಏನನ್ನು ಮಾಡ್ತಾರೋ. ಇಲ್ಲಿ ವ್ಯಾಪಾರ ಆಗ್ತಿತ್ತು ಸ್ವಾಮಿ. ವೆಂಡರ್ ಝೋನ್ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಎಂಬುದು ವ್ಯಾಪಾರಸ್ಥರ ಗೋಳಾಗಿದ್ದು, ಗ್ರಾಹಕರು ವೆಂಡರ್ ಝೋನ್ಗೆ ಬರುತ್ತಿಲ್ಲ, ಅಲ್ಲಿ ವ್ಯಾಪಾರ ಮಾಡಿದರೆ ಜೀವನ ಸಾಗಿಸುವುದು ಕಷ್ಟ ಎಂಬುದು ವ್ಯಾಪಾರಸ್ಥರ ಅಳಲಾಗಿದೆ. ಇತ ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕಾಗಿ ನಗರದ ಎಲ್ಲಾ ರಸ್ತೆಗಳಲ್ಲೂ ಫುಟ್ಪಾತ್ ಒತ್ತುವರಿ ತೆರವು ಮಾಡಲೇಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಸ್ವಾಮಿ, ಜೆಸಿ ರೋಡಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. 50 ವರ್ಷದಲ್ಲಿ ನಮ್ಮ ಅಪ್ಪ ಮಾಡಿದ್ರು, ನಮ್ಮ ಅಣ್ಣ ಮಾಡಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ ಈ ಜಾಗದ ಮೇಲೆ. ಚಿಕ್ಕ ಮಕ್ಳಿಗೆ ತೊಗೊಂಡು ನಾನು ಎಲ್ಲೋಗ್ಲಿ ಸ್ವಾಮಿ? ಸ್ಕೂಲ್ ಫೀಸ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ. ಇವತ್ತು ಸ್ಕೂಲಿಗೆ ಒಂದು ಹುಡುಗನಿಗೆ ಸೇರಿಸಬೇಕಾದ್ರೆ 1.5 ಲಕ್ಷ ರೂಪಾಯಿ ಬೇಕು. ನಾವು ಏನು ಮಾಡೋಣ? ಹೊಟ್ಟೆಪಾಡಿಗೆ ಇಲ್ಲಿ ಎಲ್ಲೋಗೋಣ ಸ್ವಾಮೀಜಿ? ಎಲ್ಲ ನಾವು ಸ್ವಲ್ಪ ಜಾಗ ತೋರಿಸಿ. ಪರಿಹಾರ ಏನೂ ಕೊಟ್ಟಿಲ್ಲ, ಎಲ್ಲೂ ತೋರಿಸಿಲ್ಲ. ತೋರಿಸೋವ್ರೆ 3 ಅಡಿ ಉಳ್ಳಕ್ಕೂ ಆಗಲ್ಲ, ಕೂಗೊಳ್ಳಕ್ಕೂ ಆಗಲ್ಲ. ಎಲ್ಲ ಆಗ್ತದೆ, ವ್ಯಾಪಾರನೂ ಆಗಲ್ಲ, ಏನೂ ಆಗಲ್ಲ. 3 ಅಡಿ ಹಿಂಗೆ ಕೊಟ್ಟವ್ರೆ, 3 ಅಡಿ ಹಿಂಗೆ ಕೊಟ್ಟವ್ರೆ. ಅದರಲ್ಲಿ ಏನು ವ್ಯಾಪಾರ ಮಾಡೋಣ ಹೋಗಿ? ವ್ಯಾಪಾರ ಇಲ್ಲಿ ಚೆನ್ನಾಗಾಗ್ತಾ ಇತ್ತು. ಇವತ್ತು ಅಮಾಸೆ ವ್ಯಾಪಾರ ಇವತ್ತು ಕಡಿಮೆ ಅಂತ ಹೇಳಿದರೆ ಎಲ್ಲ ನಮ್ಮ ಹೊಟ್ಟೆಪಾಡಿಗೆ ಒಂದು ಜೀವನದ ಕಾಸಾಗೋದು ಇವತ್ತು ಅದು ಹಾಳು ಮಾಡಿದ್ರು. ಈಗ ಮುಂದಕ್ಕೆ 4-5 ದಿವಸ ಹೋದರೆ ವರಮಹಾಲಕ್ಷ್ಮಿ ವ್ಯಾಪಾರ ಚಾಲೂ ಆಗ್ತೈತೆ, ಅದು ಹಾಳು ಮಾಡಿದ್ರು. ಏನು ವ್ಯಾಪಾರ ಮಾಡ್ತಿದ್ರಿ? ನಾವು ಫ್ರೂಟಿಂದು ಸೇಬು, ಕಲ್ಲಂಗಡಿ ಹಣ್ಣು, ಕುಂಬಳಕಾಯಿ, ಕಿತ್ತಲೆ ಹಣ್ಣು. ಈಗ ಏನು ಆಗ್ರಹ ಮಾಡ್ತೀರಾ? ಏನು ಮಾಡೋಣ? ಸುಮ್ಮನೆ ನಿಂತಿದ್ದೀವಿ, ಏನು ಸಿಗಲಿಲ್ಲ. ಎಲ್ಲ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಏನಾರ ಕೆಲಸಕ್ಕೆ ಕೂಲಿ ಕೆಲಸ ಕೊಳ್ಳಿ ತೊಳಿ ಅಲ್ಲಿಗೆ ಹೋಗಿಬಿಡ್ತೀವಿ. ಜಾಗ ತೋರಿಸ್ಬೇಕು. ನಗರದ ಎಲ್ಲಾ ಭಾಗಗಳಲ್ಲೂ ಏಕರೂಪವಾಗಿ ಕಾರ್ಯಾಚರಣೆ ನಡೆಸಬೇಕು. ತೆರವುಗೊಳಿಸಿದ ಜಾಗ ಮತ್ತೆ ಒತ್ತುವರಿಯಾಗದಂತೆ ಪಾಲಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯವೂ ಕೂಡ ಕೇಳಿಬಂದಿದೆ. ರೋಡಲ್ಲಿ ಇವತ್ತು ಒತ್ತುವರಿ ಕಾರ್ಯಾಚರಣೆ ನಡೀತಾ ಐತೆ. ಒಂದೇ ಕಡೆ ಒತ್ತುವರಿ ಕಾರ್ಯಾಚರಣೆ ನಡೆಸ್ದಂಗೆ ಎರಡೂ ಭಾಗದಲ್ಲಿ ನಡೆಸಬೇಕು ಅಂತ ಬಿಟ್ಟು
ನಾವು ಕೇಳ್ಕೊತಾ ಇದ್ದೀವಿ. ಬಡವ್ರಿಗೊಂದು ನ್ಯಾಯ, ಸೌಕರ್ಯಗೊಂದು ನ್ಯಾಯ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ವಿ. ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಮಾಡಬೇಕು. ಬರೀ ಒಂದೇ ಕಡೆಗೆ ಫುಟ್ಪಾತ್ನವ್ರಿಗೆ ಅನುಕೂಲ ಆಗಬೇಕಂತ ಅಲ್ಲ, ಎರಡೂ ಕಡೆಗೂ ಫುಟ್ಪಾತ್ನವ್ರಿಗೆ ಓಡಾಡೋರಿಗೆ ಅನುಕೂಲ ಆಗಬೇಕು ಅಂತ ಬಿಟ್ಟು ನಾವು ಕೇಳ್ಕೊತೀವಿ. ಪಾಲಿಕೆ ಯಾಕೆ ಈ ರೀತಿ ಮಾಡ್ತಾ ಇದೆ? ಒಂದು ಕಡೆ ಬಿಟ್ಟು ಒಂದು ಕಡೆ ಮಾಡ್ತಾ ಇರುವಂಥದ್ದು ಅನ್ಯಾಯ ಮಾಡ್ತಾ ಇದೆಯಾ ಇಲ್ಲಿ ಕೆಲಸ ಮಾಡೋರಿಗೆ? ಇದು ಸುಮಾರು ವರ್ಷದಿಂದ ಬರೀ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಗೇ ಬಂದು ಒತ್ತುವರಿ ಕಾರ್ಯಾಚರಣೆ ನಡೆಸ್ತಾರೆ. ಆ ಕಡೆ ಆಪೋಸಿಟ್ ಕಡೆಗೆ ಬಂದು ಒತ್ತುವರಿ ಕಾರ್ಯಾಚರಣೆ ನಡೆಸಲ್ಲ. ಈ ಬಾರಿ ನೋಡಬೇಕು ಏನು ಮಾಡಬೇಕು. ತುಮಕೂರು ನಗರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಒತ್ತುವರಿ ಮುಕ್ತಗೊಳಿಸಿ ಪಾದಾಚಾರಿಗಳಿಗೆ ಮುಕ್ತ ಸಂಚಾರದ ವ್ಯವಸ್ಥೆ ಕಲ್ಪಿಸುವ ಅಗತ್ಯವಿದೆ. ತುಮಕೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು, ಪಾಲಿಕೆಯ ಈ ಕಾರ್ಯಾಚರಣೆ ನಗರದಾದ್ಯಂತ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಮುಂದುವರಿಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.